ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ಸಿಗರು ಪ್ರತಿಭಟನಾ ನಿರತ ಪಂಚಮಸಾಲಿ ಸಮುದಾಯದ ಮೇಲೆ ಪೊಲೀಸರ ಮೂಲಕ ಹಲ್ಲೆ ನಡೆಸುವುದು ಅಖಂಡ ಪಂಚಮಸಾಲಿ ಸಮುದಾಯಕ್ಕೆ ಮಾಡಿದ ಅವಮಾನ. ಎಡಿಜಿಪಿ ಹಿತೇಂದ್ರ ಹಾಗೂ ಬೆಳಗಾವಿ ಜಿಲ್ಲಾ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ಪೊಲೀಸರು ಲಾಠಿ ಚಾರ್ಜ್. ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ವಾಧಿಕಾರಿ ಹಾಗೂ ಪಂಚಮಸಾಲಿ ಲಿಂಗಾಯತ ವಿರೋಧಿ ಮನಸ್ಥಿತಿಗೆ ನಮ್ಮ ಧಿಕ್ಕಾರ ಎಂದ ಲಿಂಗಾಯತ ಹುಲಿಗಳು. ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿಗಾಗಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಮನಬಂದಂತೆ ಲಾಠಿ ಚಾರ್ಜ್. ಬ್ಯಾರಿಕೇಡುಗಳನ್ನು ತಳ್ಳಿ ಮುನ್ನುಗ್ಗುತ್ತಿದ್ದಂತೆ ಪೊಲೀಸರು ತಡೆದು ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್. ಮೀಸಲಾತಿ ಮೇಲಾಟ, ಲಾಠಿ ಚಾರ್ಜ್ ಆಗಿದ್ದು ದುರ್ದೈವ. ಪ್ರತಿಭಟನಾಕಾರರು ಪೊಲೀಸರಿಗೆ ಗಾಯ. ಜನವಿರೋಧಿ ಸರ್ಕಾರ ಪತನ ಆಗಲೇಬೇಕೆಂದ ಲಿಂಗಾಯತ ಮುಖಂಡರು. ಬೆಳಗಾವಿಯಲ್ಲಿ ಮೀಸಲಾತಿ ಫೈಟ್, ಶ್ರೀಗಳನ್ನ ಕರೆಸಿ ಮಾತನಾಡಲು ಬದಲು ಬಂಧಿಸಿದ ಸರ್ಕಾರಕ್ಕೆ ಧಿಕ್ಕಾರ ಎಂದ ಮುಖಂಡರು. ಇದು ರೈತ ವಿರೋಧಿ ಸರ್ಕಾರ ತೊಲಗಲೇಬೇಕೆಂದು ರೈತ ಮುಖಂಡರು. ರಾಜ್ಯ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಮಾನವೀಯ ಮೇಲೆ ಮನಬಂದಂತೆ ಲಾಠಿ ಚಾರ್ಜ್ ಮಾಡಿದ್ದು ದುರ್ದೈವ. ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಆಕ್ರೋಶ. ಲಿಂಗಾಯತರ ಮೇಲೆ ಹಲ್ಲೆ ಮಾಡಿದ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಾಠಿ ಚಾರ್ಜ್ ಮಾಡಿದವರ ಮೇಲೆ ಶಿಸ್ತು ಕ್ರಮ ಆಗಲೇಬೇಕೆಂದು ಆಗ್ರಹಿಸಿದ ಲಿಂಗಾಯತ ಮುಖಂಡರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಮಾಡಿಕೊಡ್ಬೇಡಿ. ನಾವು ಆಕ್ರೋಶ ಮಾಡುವುದಾದ್ರೆ ಎಂದೋ ಮಾಡ್ತಿದ್ದೀವಿ. 10 ಲಕ್ಷ 20 ಲಕ್ಷ ಜನ ಸೇರಿದಾಗಲೂ ಕೂಡ ಸಮಾಧಾನದಿಂದ ವರ್ತಿಸಿದ್ದೇವೆ. ದಯವಿಟ್ಟು ನಮ್ಮ ಮನವಿಯನ್ನ